ಒಂದು ಮಳೆ ಎಂದಿನಂತೆ ಬೆಂಗಳೂರಿನ ಹಲವು ಏರಿಯಾಗಳನ್ನು ಮುಳುಗಿಸ್ಬಿಟ್ಟಿದೆ. ಬೆಂಗಳೂರಿನ ಜನ ನಿನ್ನೆ ರಾತ್ರಿ ಸುರಿದಂತಹ ಮಳೆಗೆ ಹೇಗೆ ತತ್ತರಿಸಿ ಹೋಗಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿ ಕೊಡ್ತಾ ಹೋಗ್ತೀವಿ. ಪೂರ್ವ ಮುಂಗಾರಿರಲಿ, ಹಿಂಗಾರಿರಲಿ, ಮುಂಗಾರಿರಲಿ ಎಲ್ಲ ಪ್ರಾಬ್ಲಮ್ಮು ಬೆಂಗಳೂರಿನಲ್ಲಿ ನಿಮಗೆ ಕಾಣೋದಕ್ಕೆ ಸಿಗುತ್ತೆ. ನಿನ್ನೆ ಸಂಜೆಯಿಂದ ಸುರಿದಂತಹ ಮಳೆಯ ಅವಾಂತರದ ಡೀಟೇಲ್ಸ್ ಒಂದೊಂದಾಗಿ ನೋಡ್ತಾ ಹೋಗೋಣ. ಮಳೆಗೆ ಬನ್ನೇರುಘಟ್ಟ ಮುಖ್ಯ ರಸ್ತೆ ಇದೆಯಲ್ಲ, ಅದು ಜಲಾವೃತಗೊಂಡು ನೀರಿನಲ್ಲಿ ಬೈಕು, ಸ್ಕೂಟರ್ಗಳು ತೇಲಾಡಬೇಕಾದಂತಹ ಪರಿಸ್ಥಿತಿ ಕೂಡ ಉಂಟಾಯಿತು. ಅದೆಷ್ಟು ಕಾರ್ ಒಳಗಡೆ ಅದರಲ್ಲೂ ಸೈಲೆನ್ಸರ್ ಒಳಗಡೆ ನೀರು ನುಗ್ತೋ ಗೊತ್ತಿಲ್ಲ, ಎಷ್ಟು ಕಾರ್ಗಳು ಕೆಟ್ಟು ನಿಲ್ತೋ ಗೊತ್ತಿಲ್ಲ. ಪೆಗಾಸಿಟಿ ಮಾಲ್ನಿಂದ ಒಂದು ಸ್ವಲ್ಪ ಮುಂದಕ್ಕೆ ಹೋಗೋಕೆ ಆಗ್ತಿರ್ಲಿಲ್ಲ ಅಂತ. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ತಡರಾತ್ರಿ ಬಂದಂತಹ ಮಳೆ ಏನೆಲ್ಲ ಅವಾಂತರವನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿ. ನಡು ರಸ್ತೆಯಲ್ಲಿಯೇ ನೀರು ನಿಂತಿದೆ, ಕೆರೆಯಂತೆ ಭಾಸವಾಗಿದೆ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿದೆ. ರಾತ್ರಿ ಇಡೀ ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ. ಬನ್ನೇರುಘಟ್ಟದ ಮುಖ್ಯ ರಸ್ತೆಯನ್ನು ನೀವು ಗಮನಿಸ್ತಾ ಇದ್ದೀರಿ. ಮುಖ್ಯ ರಸ್ತೆಯಲ್ಲಿಯೇ ಆಳೆತ್ತರದ ನೀರು ನಿಂತಿದೆ. ವಾಹನ ಸವಾರರು ಜೀವವನ್ನು ಅಂಗೈಯಲ್ಲಿಡ್ಕೊಂಡು ವಾಹನವನ್ನು ಸಂಚರಿಸಬೇಕಾದಂತಹ ಪರಿಸ್ಥಿತಿ. HSR ಲೇಔಟ್ನ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. HVR ಲೇಔಟ್ನ ವಿಜುವಲ್ಸನ್ನು ನೀವು ಗಮನಿಸ್ತಾ ಇದ್ದೀರಿ. ಸಂಪೂರ್ಣವಾಗಿ ಇಲ್ಲಿ ವಾಹನಗಳು ಮುಳುಗಡೆ ಆಗಿರುವಂಥದ್ದು. ಯಾವ ಪ್ರಮಾಣದಲ್ಲಿ ನೀರು ನಿಂತಿದೆ ಅನ್ನೋದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಮನೆಯ ಮುಂದೆ ನಿಲ್ಲಿಸಿದಂತಹ ಲಕ್ಷ ಬೆಲೆ ಬಾಳುವಂತಹ ವಾಹನಗಳು ನೀರಿನಲ್ಲಿ ಮುಳುಗಡೆ ಆಗಿರುವಂಥದ್ದು. ತಗ್ಗು ಪ್ರದೇಶಗಳಿಗೆ ಮನೆಗಳಿಗೆ ನೀರು ನುಗ್ಗಿ ಅವಾಂತರವೇ ಸೃಷ್ಟಿಯಾಗಿದೆ. ಇದು ನಿನ್ನೆ ಬೆಂಗಳೂರಿನಲ್ಲಿ ಸುರಿದಂತಹ ಮಳೆ ತಂದಂತಹ ಅವಾಂತರ. ನಾಗವಾರದ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ತಗ್ಗು ಪ್ರದೇಶದ ಮನೆಗಳಿಗೆ ನೀರು ನುಗ್ಗಿಬಿಟ್ಟಿದೆ. ರಾತ್ರಿ ಇಡೀ ಮನೆಯಲ್ಲಿದ್ದವರು ಜಾಗರಣೆ ಮಾಡಬೇಕಾದಂತಹ ಪರಿಸ್ಥಿತಿ. ಮನೆಯೊಳಗಿದ್ದಂತಹ ಪೀಠೋಪಕರಣಗಳು, ದವಸ ಧಾನ್ಯಗಳು, ಎಲೆಕ್ಟ್ರಿಕ್ ವಸ್ತುಗಳು ಎಲ್ಲವೂ ಕೂಡ ನೀರಿಗಾಹುತಿಯಾಗಿರುವಂಥದ್ದು. ಒಂದೇ ಒಂದು ಮಳೆಗೆ ಬೆಂಗಳೂರು ಹೇಗೆ ತೊಯ್ದು ತೊಪ್ಪೆ ಆಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಸರ್ಜಾಪುರದ ವಿಜುವಲ್ಸ್ ಇದು. ರಸ್ತೆಯುದ್ದಕ್ಕೂ ಕೂಡ ನೀರು ನಿಂತಿದೆ. ಅದೇ ನೀರಿನಲ್ಲಿಯೇ ವಾಹನಗಳು ಕೆಟ್ಟು ನಿಂತಿರುವಂತಹ ವಿಜುವಲ್ಸ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ರಾತ್ರಿ ಕಳೆದು ಬೆಳಗಾಗುವಷ್ಟರೊಳಗೇನೆ ಅರ್ಧ ಬೆಂಗಳೂರು ಮುಳುಗಡೆ ಆಗಿರುವಂಥದ್ದು ನಿನ್ನೆ ಸುರಿದಂತಹ ಒಂದೇ ಒಂದು ಮಳೆಗೆ. ಇನ್ನು ಮುಂಗಾರು ಪ್ರವೇಶ ಮಾಡಿಬಿಟ್ರೆ ನಿರಂತರವಾಗಿ ಮಳೆ ಬರ್ತಾ ಇರುತ್ತೆ. ಆ ಜಡಿ ಮಳೆಗೆ ಏನೆಲ್ಲ ಅವಾಂತರಗಳು ಸೃಷ್ಟಿಯಾಗುತ್ತೆ. ಪಣತ್ತೂರಿನ ವಿಜುವಲ್ಸ್ ಅನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ವಾಹನಗಳು ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ಮುಖ್ಯ ರಸ್ತೆಯೇ ಕೆರೆಯಂತೆ ಭಾಸವಾಗ್ತಾ ಇದೆ. ಇನ್ನೂ 2 ದಿವಸ ಮಳೆ ಹಿಂಗೆ ಇಟ್ಕೊಂಡ್ಬಿಟ್ರೆ ಬೋಟ್ ಮೇಲೆ ಓಡಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತಿತ್ತು. ಆ ರೀತಿಯಲ್ಲಿ ಸಮಸ್ಯೆ ಸೃಷ್ಟಿಯಾಗಿರುವಂಥದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಧಾರಾಕಾರ ಮಳೆ. ರಾತ್ರಿ ಸುರಿದಂತಹ ಮಳೆಗೆ ಸಿಲಿಕಾನ್ ಸಿಟಿ ತತ್ತರಿಸಿದೆ. ಸಾಲು ಅವಾಂತರಗಳು ಸೃಷ್ಟಿಯಾಗಿದೆ. ರಣಮಳೆಗೆ ಸಾಯಿ ಲೇಔಟ್ ಮತ್ತೆ ಜಲಾವೃತವಾಗಿರುವಂಥದ್ದು. ಮಳೆ ನೀರಿಗೆ ಮನೆಯೊಳಗಿದ್ದಂತಹ ವಸ್ತುಗಳು ನೀರಿಗಾಹುತಿಯಾಗಿದೆ, ಚಲ್ಲಾಪಿಲ್ಲಿಯಾಗಿದೆ. ಮಳೆ ನಿಂತು 5-6 ಗಂಟೆ ಕಳೆದ್ರೂ ಕೂಡ ಮನೆ ತುಂಬ ನೀರು ನಿಂತ್ಕೊಂಡಿದೆ. ಮಳೆ ಆತಂಕದಿಂದ ಮನೆಯನ್ನು ಖಾಲಿ ಮಾಡ್ತಾ ಇದ್ದಾರಂತೆ 50% ಜನ. ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆ ತಂದಂತಹ ಅವಾಂತರ ಇದು. ಈ ಭಾಗ ಇದೆಯಲ್ಲ, ಇಲ್ಲಿಗೆ ಬೊಮ್ಮಾಯಿಯವರು CM ಆದಾಗಲೂ ಭೇಟಿ ಕೊಟ್ಟಿದ್ರು ಸಾಯಿ ಲೇಔಟ್ಗೆ. ಇದೇ ರೀತಿ ಪ್ರವಾಹ ಪರಿಸ್ಥಿತಿ ಇತ್ತು. CM ಸಿದ್ದರಾಮಯ್ಯನವರು ಕೂಡ ಭೇಟಿ ಕೊಟ್ಟಿದ್ರು ಪ್ರವಾಹ ಪರಿಸ್ಥಿತಿ ಇದ್ದಾಗ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಹೇಳೋದು ಒಂದೇನೆ, ನಾವು ಪರಿಹಾರವನ್ನು ಕಲ್ಪಿಸ್ತೀವಿ, ಮತ್ತೀ ರೀತಿಯ ಎಡವಟ್ಟುಗಳಾಗಲ್ಲ ಅಂಥೇಳಿ. ಅದಾಗಿಯೂ ಕೂಡ ಹೇಳಿಕೆಯಾಗಿಯೇ ಅದು ಉಳಿದಿದೆಯೇ ಹೊರತು ಯಾವುದೂ ಕೂಡ ಕೆಲಸ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಮುಂಗಾರು ಎಂಟ್ರಿಗೂ ಮುನ್ನವೇ ಸುರಿದಂತಹ ಮಳೆ ಬೆಂಗಳೂರಿನಲ್ಲಿ ಅಕ್ಷರಶಃ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡಿದೆ. ನೀವಿರುವಂತಹ ಜಾಗದಲ್ಲಿ ಪರಿಸ್ಥಿತಿ ಹೇಗಿದೆ ಅಂಥೇಳಿ, ಮಳೆಯ ಅವಾಂತರದ ಬಗ್ಗೆ ಜನ ಏನು ಹೇಳ್ತಿದ್ದಾರೆ ಅಂತ? ಖಂಡಿತವಾಗ್ಲೂ ಕೂಡ ಸಾಯಿ ಲೇಔಟ್ ಪ್ರದೇಶದಲ್ಲಿ ಪ್ರತಿ ಬಾರಿ ಮಳೆ ಬಂದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಮನೆಗಳಿಗೆ ನೀರು ನುಗ್ಗುತ್ತೆ, ದೊಡ್ಡ ಮಟ್ಟದಲ್ಲಿ ಹಾನಿಯಾಗುತ್ತೆ. ಹಾಗಿದ್ರೂ ಕೂಡ ಸಂಬಂಧಪಟ್ಟಂತಹ ಅಧಿಕಾರಿಗಳು ಒಂದು ಶಾಶ್ವತ ಪರಿಹಾರವನ್ನ ಕಲ್ಪಿಸಿಕೊಡ್ತಾ ಇಲ್ಲ ಅನ್ನುವಂತಹ ಆಕ್ರೋಶ ಈ ಭಾಗದ ಜನರದ್ದು. ಈಗಾಗಲೇ ನಿನ್ನೆ ಸುರಿದಂತಹ ಭಾರಿ ಮಳೆಗೆ ಸುಮಾರು 20ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿದೆ. ಅದರ ಪರಿಣಾಮ ಸಂಪೂರ್ಣವಾಗಿ ಏರಿಯಾದ ಜನ
ಜಾಗರಣೆ ಮಾಡಿದ್ದಾರೆ. ಮನೆಯಲ್ಲಿ ಇರ್ಲಿಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಈಗ ಮನೆಯ ಒಳಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ರಿ. ಹಾಲು, ಕಿಚನು ಎಲ್ಲವೂ ಕೂಡ ಸಂಪೂರ್ಣವಾಗಿ ಈಗ ನೀರಿನಲ್ಲೇ ಏನೋ ಒಂದು ರೀತಿಯಲ್ಲಿ ನೀರು ಆವರಿಸ್ಕೊಂಡಿದೆ. ಮನೆಯಲ್ಲಿದ್ದಂತಹ ವಸ್ತುಗಳೆಲ್ಲವೂ ಕೂಡ ನೀರಿನಲ್ಲೇ ತೇಲಾಡ್ತಾ ಇದ್ದಾವೆ. ರಾತ್ರಿ ಇಡೀ ನೀರನ್ನ ಎತ್ತಿ ಹಾಕುವಂತಹ ಕೆಲಸವನ್ನೇ ಮಾಡಿದ್ದಾರೆ. ಹಾಗಿದ್ರೂ ಕೂಡ ಆ ಒಂದು ತೆರವನ್ನ ಮಾಡಲಿಕ್ಕೆ ಆಗದೆ ಇರುವಂತಹ ಸ್ಥಿತಿಗೆ ಕೂಡ ಈ ಮನೆಯವರು ಇದ್ದಾರೆ. ಪ್ರತಿ ಬಾರಿ ಕೂಡ ಮಳೆ ಬಂದಂಥದ್ದು ಸಂದರ್ಭದಲ್ಲಿ ಕೂಡ ಇದೇ ಸಮಸ್ಯೆನೆ. ಈಗ ನೋಡಿ, ಆ ಸ್ಟವ್ ಆಗಿರ್ಬೋದು, ಒಂದಿಷ್ಟು ಪಾತ್ರೆಗಳು ಅದೆಲ್ಲವೂ ಕೂಡ ಎತ್ತಿಡುವಂತಹ ಪ್ರಯತ್ನವನ್ನ ಮನೆಯವರು ಮಾಡಿದ್ದಾರೆ. ಕೇವಲ ಒಂದು ಮನೆಯ ಪರಿಸ್ಥಿತಿ ಅಲ್ಲ, ಸುಮಾರು 20ಕ್ಕೂ ಹೆಚ್ಚು ಮನೆಗಳ ಸ್ಥಿತಿ ಇದೇ ಇದೆ. ಸೊ ಮನೆಯವರು ಕೂಡ ಇದ್ದಾರೆ, ಜೊತೆ ಸ್ಥಳೀಯರಿದ್ದಾರೆ, ಮಾತನಾಡಿಸ್ತೀನಿ. ಸರ್ ಹೇಳಿ, ಪ್ರತಿ ಬಾರಿ ಕೂಡ ಇಂಥದ್ದೇ ಸಮಸ್ಯೆನಾ, ಏನಾಗುತ್ತೆ? ಇದೇ ಸರ್, ಯಾರು ಬರಲ್ಲ, ಬರ್ತಾರೆ, ಕೇಳ್ತಾರೆ, ಹೋಗ್ತಾರೆ ಅಷ್ಟೇ. ನೋಡಿ ರಾತ್ರಿ ಎಲ್ಲ ನಿದ್ದೆ ಇಲ್ಲ. ಚಿಕ್ಕ ಮಕ್ಕಳೆಲ್ಲ ಆಚೆಗೆ ಕಡ್ಬಿಗೆ ಹೋಗ್ತೀನಿ, ಬಿಲ್ಡಿಂಗ್, ಹೊಸ ಬಿಲ್ಡಿಂಗ್ ಎಲ್ಲ ಇದ್ದಾರೆ. ಊಟ ಇಲ್ಲ ನೋಡಿ, ಎಲ್ಲ ಬಟ್ಟೆ ಎಲ್ಲ ನೋಡಿದ ಇಲ್ಲ, ಬಟ್ಟೆ ಹೋಗಿದ್ದು, ಅಕ್ಕಿ, ರೇಷನು ಎಲ್ಲ ಹೋಗಿದೆ, ನಿದ್ದೆ ಇಲ್ಲ. ಎಷ್ಟು ಗಂಟೆಯಿಂದ ನೀರು ದೊಡ್ಡ ಮಟ್ಟದಲ್ಲಿ ಸೇರ್ಲಿಕ್ಕೆ ಶುರು ಆಯ್ತು ಸರ್? ಇದು ನನ್ನ ಸಾಯಂಕಾಲ ಮಳೆ ಬಂದಿದ್ದಲ್ಲ, ಅದೇ ಆ ಮನೆನೇ ನೋಡಿ. ಎಲ್ಲ ಮನೆ ನೋಡಿ, ಈ ಮನೆ ಆ ಮನೆ ಎಲ್ಲ ನೋಡಿ, ಈ ಪಕ್ಕ ಗಲಿ ಎಲ್ಲ ಇದೇ ಮನೆ ನೀರೇ. ಇದು ಯಾವಾಗ ವರ್ಷ ಹಿಂಗೇನೆ, 20 ವರ್ಷ ನಾನು ನೋಡ್ತೀನಿ, ಎಲ್ಲ ಹಿಂಗೆ ಏರಿಯಾದು. BBMP ಬರ್ತಾರೆ, ಎಲ್ಲ ನೋಡ್ತಾರೆ, ಹೋಗ್ತಾರೆ. ಇದು ಚೇಂಬರ್ ಇದೆ ನೀರು, ಆ ಚೇಂಬರ್ ಮೂರಿ ಎಲ್ಲ ಕ್ಲೀನ್ ಮಾಡಿದ್ರೆ ಎಲ್ಲ ನೀರು ಹೋಗುತ್ತೆ. ತುಂಬ ಕಷ್ಟ ಆಯ್ತು ಸರ್, ಏನು ಮಾತಾಡೋದಾಗಲ್ಲ. ಮತ್ತೊಂದು ದೃಶ್ಯಗಳನ್ನ ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ ಇಲ್ಲಿ ಕೂಡ ಒಂದು ಪಕ್ಕ ರೈಟ್ ಧನ್ಯವಾದ ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಇದು ಸಾಯಿ ಲೇಔಟ್, ನತದೃಷ್ಟ ಲೇಔಟ್ ಇದು ಬೆಂಗಳೂರಿನಲ್ಲಿ. ಯಾಕಂದರೆ ಇಲ್ಲಿ ಯಾವುದೇ ಸರ್ಕಾರ ಬರಲಿ ನಿಮಗೆ ಕಾಯಂ ಫಿಕ್ಸು, ಈ ದೃಶ್ಯ ನೋಡೋದು ಫಿಕ್ಸ್ ನೀವು. ಯಾಕಂದರೆ ಅಷ್ಟು ಅವೈಜ್ಞಾನಿಕವಾಗಿ ಲೇಔಟ್ಗಳ ನಿರ್ಮಾಣ ಆಗಿದೆ. ಹೆಬ್ಬಾಳಕ್ಕೆ ಬರೋಣ ಈಗ. ಹೆಬ್ಬಾಳದ ಕತೆ ಏನು ನೋಡಿ. ಇಲ್ಲಿ ರಸ್ತೆಯಲ್ಲಿ ನೀರು ನಿಂತಿದೆ, ಅದೇ ನೀರಿನಲ್ಲಿ ಸರ್ಕಸ್ ಮಾಡಿಕೊಂಡು ವಾಹನ ಸವಾರರು ಹೋಗಬೇಕಾದ ಸ್ಥಿತಿ ಇದೆ. ಇದೆಲ್ಲ ನೀರು ಯಾಕೆ ನಿಂತ್ಕೊಳ್ಳುತ್ತೆ? ನೀರು ಹರಿದು ಹೋಗೋದಕ್ಕೆ ಜಾಗನೇ ಇಲ್ಲ. ರಾಜ ಕಾಲುವೆಯಲ್ಲಿ ಹೂಳು ಎತ್ತಲ್ಲ, ಆಮೇಲೆ ರಾಜ ಕಾಲುವೆ ಜಾಗದ ಮೇಲೆ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡೋದು, ಆಕರ್ಷಕ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಾಣ ಮಾಡಿ ಕಟ್ಕೊಡೋದು. ಡೀಟೇಲ್ಸ್ ಕೊಡ್ತಾರೆ ಮಾರುತಿ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಮಾರುತಿ, ಹೆಬ್ಬಾಳದ ಯಾವ ಭಾಗದಲ್ಲಿ ತಾವಿದ್ದೀರಿ? ಅಲ್ಲಿನ ಸಮಸ್ಯೆ ಏನು? ಜನಪ್ರತಿನಿಧಿಗಳು ಬಂದಿದ್ದಾರಾ ಅಥವಾ ಅವ್ರಿಗಿನ್ನೂ ಬೆಳಗಾಗಿಲ್ವಾ? ಭಾನುವಾರ ಅಲ್ವಾ, ಆರಾಮ್ಸೆ ರೆಸ್ಟ್ ತಗೊಂಡು ಆಮೇಲೆ ವಿಸಿಟ್ ಮಾಡಬೇಕು ಅಂತನಾ? ಇಲ್ಲಿವರೆಗೂ ಯಾವುದೇ ಜನಪ್ರತಿನಿಧಿಗಳು ಈ ಕಡೆ ತಲೆ ಹಾಕುವಂಥ ಕೆಲಸ ಮಾಡಿಲ್ಲ. ನಾನಿರುವಂಥ ಸ್ಥಳ ನೇರವಾಗಿ ದೃಶ್ಯಗಳು ತೋರಿಸ್ತಾ ಅದ್ರ ಬಗ್ಗೆ ಹೇಳ್ತೀವಿ. ಇದು ಔಟರ್ ರಿಂಗ್ ರೋಡು. ಮತ್ತೊಂದು ಕಡೆ ಹೆಬ್ಬಾಳದಿಂದ ಗೊರಗುಂಟೆಪಾಳ್ಯಕ್ಕೆ ಬರುವಂತಹ ಸರ್ವಿಸ್ ರಸ್ತೆ ಏನಿದೆ, ಆ ಸರ್ವಿಸ್ ರಸ್ತೆಯಲ್ಲಿ ಈ ರೀತಿ ಪ್ರತಿ ಬಾರಿ ಮಳೆ ಬಂದಾಗಲೂ ನೀರು ನಿಲ್ಲುತ್ತೆ. ಪ್ರಮುಖ ಕಾರಣ ಅಂದರೆ ಸರ್ವಿಸ್ ರಸ್ತೆಯಲ್ಲಿ ನೀರು ಹೋಗಬೇಕಾದ ಮೋರಿಗಳಲ್ಲಿ ನೀರು ಹೋಗಬೇಕಾಗಿರುವಂಥದ್ದು, ಮೋರಿಗಳು ಸಂಪೂರ್ಣವಾಗಿ ಬ್ಲಾಕ್ ಆಗಿರೋ ಕಾರಣಕ್ಕೆ ಪ್ರತಿ ಬಾರಿ ಮಳೆ ಬಂದಾಗಲೂ ಇಲ್ಲಿ ಈಗ ನಿನ್ನೆ ರಾತ್ರಿ ಆಗಿರುವಂಥ ಮಳೆಗೆ ಇಷ್ಟರ ಮಟ್ಟಿಗೆ ನೀರು ನಿಂತಿರುವಂಥದ್ದು. ಮಳೆ ಆಗುವಂಥ ಸಂದರ್ಭದಲ್ಲಿ ಇಲ್ಲಿ ವಾಹನಗಳು ಕೂಡ ಬರೋದಕ್ಕಾಗಲ್ಲ, ಅಷ್ಟರ ಮಟ್ಟಿಗೆ ಕೆರೆ ರೀತಿ ನೀರು ನಿಂತಿರುತ್ತೆ. ಈಗಷ್ಟೇ ಒಬ್ಬರು ದ್ವಿಚಕ್ರ ಸವಾರರು ಬಂದರು, ಎಷ್ಟು ಕಷ್ಟಪಟ್ಕೊಂಡವ್ರು. ಸರ್, ಇಲ್ಲಿಂದ ಬರ್ಬೇಕಾದ್ರೆ ಎಷ್ಟು ಕಷ್ಟ ಆಗ್ತಿದೆ? ಹೌದು ಸರ್, ನೋಡಿ ಸರ್, 1 ಅಡಿ ನೀರಿದೆ ಅಲ್ಲ. ಪ್ರತಿ ಸಲ ಮಳೆ ಬಂದಾಗೂ ಇದೇ ಸಿಚುವೇಶನ್. ಈ ಥರ ಆದರೆ ಏನು ಗತಿ ಸರ್? ಯಾರ ರೆಸ್ಪಾನ್ಸಿಬಿಲಿಟಿ ಸರ್? ಈ ಬಾರಿ ಮಳೆ ಬಂದಾಗಲೂ ಇದೇ ಥರ ನೀರು ನಿಲ್ಲುತ್ತೆ, ಇದೇ ಸಮಸ್ಯೆ ಆಗ್ತಿದೆ. ಯಾವೊಬ್ಬ ಜನಪ್ರತಿನಿಧಿನೂ ಈ ಕಡೆ ತಲೆ ಕೆಡಿಸ್ಕೊತಿಲ್ಲ, BBMP ಅಧಿಕಾರಿಗಳು ಬರೋದಿಲ್ಲ. ಇಲ್ಲ ಸರ್, ಯಾರು ಇದುವರೆಗೂ ಬಂದು ಇದು ಚೆಕ್ ಮಾಡೋದಿಲ್ಲ, ಏನು ಮಾಡೋದಿಲ್ಲ. ಪ್ರತಿ ಸಲ ಮಳೆ ಬಂದಾಗೂ ಹೀಗೆ. ಆಮೇಲೆ ನೋಡಿ, ಈಗ ನೋಡಿದ್ರಲ್ಲ ನೀವೇನೆ, ಒಂದು ಅಡಿ ನೀರು, 2 ವೀಲರ್ ಸ್ವಲ್ಪ ಯಾಮರಿದ್ರೂ ಜೀವ ಕಳ್ಕೊಳ್ಳೋ ಒಂದು ಪರಿಸ್ಥಿತಿ ಉಂಟಾಗಿದೆ ಸರ್. ಓಕೆ ಸರ್, ಇದು ದ್ವಿಚಕ್ರ ವಾಹನವರ ಮಾತು. ಇನ್ನು ನೋಡ್ಬೋದು ಮಮತಾ, ರಸ್ತೆಯಲ್ಲಿ ಯಾವ ರೀತಿ ಆಟೋ ಆಗಿರ್ಬೋದು ಮತ್ತು ದ್ವಿಚಕ್ರ ವಾಹನವರಾಗಿರ್ಬೋದು ಬರಬೇಕಾದ್ರೆ ಎಷ್ಟು ಕೇರ್ಫುಲ್ಲಾಗಿ ಬರ್ತಾರೆ ಅಂದರೆ, ಸ್ವಲ್ಪ ಯಾಮಾರಿದ್ರೆ ಗಾಡಿ ಇಲ್ಲಿ ಅಪ್ಸೆಟ್ ಆಗುವಂಥ ಸಾಧ್ಯತೆ ಇದೆ. ಎಸ್ಪೆಷಲಿ ಅಂದರೆ ಹೆಬ್ಬಾಳ ಭಾಗದಿಂದ ಬರುವಂಥವ್ರು, ಗೊರಗುಂಟೆಪಾಳ್ಯಕ್ಕೆ ಹೋಗುವಂಥವ್ರು ಅಥವಾ ವಿದ್ಯಾನಪುರಂಗೆ ಹೋಗೋರು ಇದೇ ರಸ್ತೆಯಲ್ಲೇ ಬರಬೇಕಾಗತ್ತೆ. ಬೇರೆ ಆಲ್ಟರ್ನೇಟಿವ್ ಮಾರ್ಗ ಇಲ್ಲ. ಹೆಬ್ಬಾಳ ಫ್ಲೈಓವರ್ ಹತ್ತಿದ್ದಾಗೆ ಲೆಫ್ಟ್ ತೊಗೊಂಡು ಬರ್ತಿದ್ದವ್ರಿಗೆ ಇಲ್ಲೊಂದು ಶಾಕ್, ಯಾವುದೋ ಕೆರೆಯಲ್ಲಿ ನಾವು ಗಾಡಿ ಓಡಿಸ್ತಾ ಇದ್ದೀವ, ಕೆರೆಯಲ್ಲಿ ಬಂದುಬಿಡ್ತಿದ್ದೀವ ಅಂತ. ಆಟೋ ಒಳಗಡೆ ನೀರು ಹೋಗುವಷ್ಟು ಮಟ್ಟಕ್ಕೆ ರೋಡಿನ ಒಂದು ತುದಿಯಲ್ಲಿ ಬರ್ತಿದ್ದಾರೆ. ಇಡೀ ರಸ್ತೆ ಈ ರೀತಿ ಜಲಾವೃತ ಆಗಿ ವಾಹನ ಸವಾರರು ಪ್ರತಿ ಬಾರಿ ಈ ಕಡೆ ವಾಹನ ಸಂಚಾರ ಮಾಡ್ಕೊಬರ್ಬೇಕಾದ್ರೂ ಮಳೆ ಬಂದಾಗಲೆಲ್ಲೂ ಇದೇ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಲ್ಲಿ ಅಕ್ಕಪಕ್ಕ ಏನು ಒಂದು
ಸಬ್ ಅರ್ಬನ್ ರೈಲ್ ಕೆಲಸ ಕೂಡ ಆಗ್ತಿದೆ. ಆ ರೈಲ್ ಕೆಲಸದ ಕಾರಣದಿಂದ ಇಲ್ಲಿ ಏನು ಒಳಚರಂಡಿ ಇತ್ತು ಆ ಒಳಚರಂಡಿಯನ್ನು ಕೂಡ ಸಂಪೂರ್ಣವಾಗಿ ಮುಚ್ಚಿದ್ದಾರೆ. ಆ ಒಳಚರಂಡಿ ಮುಚ್ಚಿರೋ ಕಾರಣಕ್ಕೇನೆ ನೀರು ಸರಾಗವಾಗಿ ಹರಿದೋಗ್ಬೇಕಾಗಿರುವಂಥ ನೀರು ಈಗ ರಸ್ತೆಯಲ್ಲಿ ನಿಂತ್ಕೊಂಡು ವಾಹನ ಸವಾರರು ಯಾವಾಗ ನಾವು ಇಲ್ಲಿ ಬಿದ್ದು ಪ್ರಾಣ ಕಳ್ಕೊಂಡ್ಬಿಡ್ತೀವಿ ಅನ್ನೋ ಭಯದಲ್ಲೇ ಗಾಡಿ ಸಂಚಾರ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮಮತಾ, ಧನ್ಯವಾದ ಮಾರುತಿ ತಮ್ಮೆಲ್ಲ ಮಾಹಿತಿಗಾಗಿ. ಮಳೆ 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 ನಿನ್ನೆ ರಾತ್ರಿ ಸುರಿದಂತಹ ಒಂದೇ ಒಂದು ಮಳೆಗೆ ಅರ್ಧಕ್ಕರ್ಧ ಬೆಂಗಳೂರು ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇರುವಂಥದ್ದು. ಶ್ರೀರಾಂಪುರ ರಸ್ತೆಯಲ್ಲಿ ರಸ್ತೆಗೆ ಮರ ಉರುಳಿದೆ, ವಿದ್ಯುತ್ ಕಂಬ ಉರುಳಿದೆ. ಚಲಿಸ್ತಾ ಇದ್ದಂತಹ ಆಟೋ ಮೇಲೆ ಮರ ವಿದ್ಯುತ್ ಕಂಬ ಬಿದ್ದಿರುವಂಥದ್ದು. ಅದೃಷ್ಟವಶಾತ್ ಆಟೋ ಚಾಲಕ ಪಾರಾಗಿದ್ದಾರೆ, ಪ್ರಯಾಣಿಕರು ಸೇಫ್ ಆಗಿದ್ದಾರೆ. ಘಟನೆಯಲ್ಲಿ ಬೈಕ್ ಸವಾರನಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಶ್ರೀರಾಂಪುರದ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ನೋಡಿ, ಬೃಹದಾಕಾರದ ಮರ ಹೇಗೆ ಧರಶಾಹಿಯಾಗಿದೆ ಅಂಥೇಳಿ. ಮತ್ತೊಂದು ಕಡೆ ಲೈಟ್ ಕಂಬ, ವಿದ್ಯುತ್ ಕಂಬ ಆಟೋ ಮೇಲೆ ಬಿದ್ದಿರುವಂಥದ್ದು. ಆಟೋದಲ್ಲಿ ಪ್ಯಾಸೆಂಜರ್ ಇದ್ದರು, ಮೂವ್ ಆಗ್ತಾ ಇದ್ದಂತಹ ಆಟೋ ಅದು. ಅದರ ಮೇಲೆ ಇದ್ದಕ್ಕಿದ್ದ ಹಾಗೇನೆ ಲೈಟ್ ಕಂಬ ಬಿದ್ದು ದೊಡ್ಡ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ. ಅದೃಷ್ಟವಶಾತ್ ಯಾರಿಗೂ ಏನೂ ಹಾನಿಯಾಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ BBMP ಹೋಗಿ ಗ್ರೇಟರ್ ಬೆಂಗಳೂರು ಆಗಿದೆ. ಈ ಹಿಂದೆ BBMP ಹೇಳ್ತಾ ಇತ್ತು, ಮಳೆಗಾಲಕ್ಕೂ ಆರಂಭಕ್ಕೂ ಮುನ್ನ ಹಳೆ ಮರಗಳನ್ನೆಲ್ಲ ನಾವು ಟಾರ್ಗೆಟ್ ಮಾಡಿ ತೆಗೆದು ಬಿಡ್ತೀವಿ ಅಂತ ಹೇಳಿದ್ದೇ ಬಂತು. ಯಾವುದೂ ಕೂಡ ಸಿದ್ಧತೆ ಮಾಡ್ಕೊಂಡಿಲ್ಲ ಅನ್ನೋದು ಈ ಮೂಲಕ ಗೊತ್ತಾಗ್ತಾ ಇರುವಂಥದ್ದು. ಒಂದೇ ಒಂದು ಮಳೆಗೆ ಇಷ್ಟೆಲ್ಲ ಅವಾಂತರ ಸೃಷ್ಟಿಯಾಗಿದೆ ಅಂದರೆ ಮುಂಗಾರು ಎಂಟ್ರಿ ಬಳಿಕ ಬೆಂಗಳೂರಿನ ಪರಿಸ್ಥಿತಿಯನ್ನು ಊಹಿಸ್ಕೊಳ್ಳಿ ನೀವು. ಬೆಂಗಳೂರು ಮಾತ್ರ ಅಂತಲ್ಲ, ಬಹುತೇಕ ಮಹಾನಗರಗಳ ಪರಿಸ್ಥಿತಿ ಇದೇನೇ ಆಗಿರುತ್ತೆ. ಬಟ್ ಬೆಂಗಳೂರು ಅದರಲ್ಲೇ ಬೆಟರು.